ಡೈರೆಕ್ಟರ್ಗೆ ಪರ್ಸನಲ್ಗೆ ಹ್ಯಾಂಡ್ ಓವರ್ ಮಾಡಬೇಕಾಯ್ತು. ಹಾಗೆ ಭಾಸ್ಕರ ನಮಗೆ ಒಂಥರ ಹಿರಿಯ ಗುರುಗಳಿದ್ದಂಗೆ, ಗುರುಗಳು ಸಲಹೆ ತಗೊಬೇಕಾಯ್ತು, ಸಲಹೆ ತಗೊಂಡು ಮುಂದುವರಿಬೇಕಾಯಿತು. ಆಮ್ ಆದ್ಮಿನಲ್ಲಿ 2 ವಿಕೆಟ್ಗಳವೆ ಎತ್ತಬೇಕಾಗಿದೆ CBIಗೆ, ಅದನ್ನೇ ಎತ್ತನ ಅಂತ. ಇಲ್ಲಿ ಯಾವುದೋ ಒಂದು ಡ್ರಗ್ ಮಾಫಿಯಾ ಇದೆ, ಹಂಗಾಗಿ ಸೂದಿಗೆ ಕನ್ವೆ ಮಾಡಬೇಕು. 12ನೇ ತಾರೀಕು ಡೆಲ್ಲಿಲಿ ಇದ್ದೀವಿ. ಸೂದು ಮತ್ತು ಇದು CBI ಚೀಫು ಮತ್ತು ED ಚೀಫನ್ನ ಭೇಟಿ ಮಾಡ್ತಾಯಿದ್ದೀನಿ. ಕರ್ನಾಟಕದಲ್ಲಿ ಒಂದಷ್ಟು ಹೆಗ್ಗಣಗಳಿವೆ, ಹಿಡಿದಾಕಬೇಕು. ಹಂಗಾಗಿ ಪರ್ಸನಲಾಗಿ ಡಾಕ್ಯುಮೆಂಟ್ ಕೊಟ್ಟು ಏನಾದರೂ ಮಾಡೋಕ್ಕಾಗತ್ತಾ ಅಂತ CBI ಚೀಫ್ ಹತ್ರ ಮಾತಾಡೋಕ್ಕೆ ಒಂದು ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ಕೊನೆಯದಾಗಿ ಸರ್, ನೀವು ತುಂಬ ಪ್ರೀಸೋ ಕುಮಾರಸ್ವಾಮಿ ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಭಾಳ ಸೋತ್ಬಿಟ್ರು. ಏನೋ ಸಲಹೆಗಳು ಕೊಡ್ತೀರಾ ಅಥವಾ ರಾಜಕೀಯದಿಂದ ಅವರು ನಿವೃತ್ತಿ ಪಡ್ಬೇಕು, ಏನು ವಯಸ್ಸಿದೆ ಏನು ಮಾಡಲಿ ಅಂತ ಹೇಳ್ತಾರೆ ಸರ್ ನಿವೃತ್ತಿಯನ್ನು ಹೇಳೋಕ್ಕೆ ನಾವು ಯಾರು ಸರ್? ಅವ್ರಿಗೆ ಇಚ್ಛೆ ಇದ್ದರೆ ಸಾಯೋವರೆಗೂ ಬೇಕಾದ್ರೆ ನಿಂತ್ಕೊಳ್ಬೋದು, ಗೆಲ್ಲಬೇಕಲ್ಲ ಇಂಪಾರ್ಟೆಂಟು. ನಾನು ನಿಖಿಲ್ ಅವ್ರಿಗೆ ಹೇಳಿದೆ ಅಂತಂದ್ರೆ ನನ್ನ ಫ್ರೆಂಡ್ ಪ್ರಶಾಂತ್ ಇದ್ದಾಳೆ, ಅಲ್ಲಿ ಅವಳನ್ನೇ ನಿಲ್ಲಿಸ್ಬಿಟ್ಟಿದ್ರೆ ಗೆದ್ಬಿಟ್ರು. ನಾವೆಲ್ಲ ಬಂದು ಪ್ರಚಾರ ಮಾಡಿರಿ. ನಿಖಿಲ್ಗೆ ಹಣೆ ಬರ ಇಲ್ಲ ಅನಿಸ್ತದೆ, ಗೊತ್ತಿಲ್ಲ ನನಗೆ. CM ಮಗನಿರ್ಬೋದು, ಬಟ್ ಖಂಡಿತವಾಗಿ ರಾಜಕಾರಣಿ ಆಗ ಯಾವುದೇ ಲಕ್ಷಣಗಳು ನನಗಂತೂ ಕಾಣಿಸ್ತಾ ಇಲ್ಲ. ಮುಂದೆ ಬಂದರೆ ನಾನು